ಸ್ನೇಹಿತರೆ ನಮಸ್ಕಾರ. ನ್ಯೂಸ್ ಸಿಟಿ ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೆ ಸ್ವಾಗತ. ನಾನು ಗಂಗಾಧರ್ ವಾಗಟ. ಸ್ನೇಹಿತರೆ, ಇನ್ನೇನು ಗಣೇಶೋತ್ಸವಕ್ಕೆ ಇನ್ನೊಂದೇ ದಿನ ಬಾಕಿ ಇದೆ. ಇಡೀ ರಾಜ್ಯಾದ್ಯಂತ ಬಹಳ ವಿಜೃಂಭಣೆಯಿಂದ ಗಣಪನನ್ನು ಕೂರಿಸಿ ದೊಡ್ಡ ರೀತಿಯಲ್ಲಿ ಸೆಲೆಬ್ರೇಷನ್ ಮಾಡಿ ಎಲ್ಲರೂ ಕುಣಿದು ಕುಪ್ಪಳಿಸೋಕೆ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಎಲ್ಲ ಯುವ ಸಮೂಹವೇ ಎಲ್ಲ ಕೂಡ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ತಮ್ಮ ತಮ್ಮ ಏರಿಯಾಗಳಲ್ಲಿ ತಮ್ಮ ಮನೆಗಳಲ್ಲಿ ಗಣೇಶನನ್ನು ಕೂರಿಸಿ ಈ ಒಂದು ಹಬ್ಬವನ್ನು ಕಾರ್ಯಕ್ರಮಗಳನ್ನು ಏನು ಈ ರೀತಿ ವಿಜೃಂಭಣೆಯಿಂದ ಆಚರಣೆ ಮಾಡೋಕ್ಕೆ ಎಲ್ಲ ರೀತಿಯ ಪ್ರಿಪ್ರೇಷನ್ಸನ್ನು ಮಾಡ್ಕೊಂಡಿದ್ದಾರೆ. ಈ ಒಂದು ಹಬ್ಬದ ವಿಶೇಷ ಅಂತಂದರೆ ಸಣ್ಣ ಪುಟ್ಟ ಪುಟಾಣಿಗಳು ಮಕ್ಕಳು ಎಲ್ಲರೂ ಕೂಡ ಮಕ್ಕಳು ಅಲ್ಲಿ ರಸ್ತೆಗಳಲ್ಲಿ ಬರುವಂಥ ವೆಹಿಕಲ್ಸ್ನ ಅಡ್ಡ ಹಾಕಿ ಚಂದವನ್ನು ತೆಗೆದುಕೊಂಡು ಇರೋ ಒಂದು ಸ್ವಲ್ಪ ಹಣದಲ್ಲಿ ತಮ್ಮ ಮನೆಗಳ ಹತ್ರ ಚಿಕ್ಕದಾದಂತಹ ಒಂದು ಚಪ್ಪರಗಳನ್ನು ಒಂದು ಚಿಕ್ಕದಾದ ಒಂದು ಗುಡಿಸಲನ್ನು ಹಾಕುವ ಮೂಲಕವಾಗಿ ಅಲ್ಲಿ ಗಣಪನನ್ನು ಕೂರಿಸಿ ತುಂಬ ಒಂದು ವಿಶಿಷ್ಟವಾಗಿ ಈ ಒಂದು ಆಚರಣೆ ಮಾಡುವಂಥದ್ದೇನಿದೆ. ಅದೇ ರೀತಿಯಾಗಿ ಬಹಳ ಅದ್ಧೂರಿಯಾಗಿ ಎಲ್ಲ ಜಾಗಗಳಲ್ಲಿ ಕೂಡ, ಅದರಲ್ಲಿ ಪ್ರಮುಖವಾಗಿ ಇಡೀ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಎಲ್ಲ ಏರಿಯಾಗಳಲ್ಲೂ ಕೂಡ ಈಗಾಗಲೇ ಎಲ್ಲ ತಯಾರಿ ಕೂಡ ಆಲ್ರೆಡಿ ಪ್ರಾರಂಭ ಆಗಿದೆ. ಎಲ್ಲರೂ ಅಲ್ಲಲ್ಲಿ ಬೇಕಾದಂಥ ಶಾಮಿಯಾನ, ಶೆಡ್ಗಳು ಮತ್ತು ಚಪ್ಪರಗಳನ್ನು ಹಾಕೋ ಮೂಲಕ ಎಲ್ಲ ಕೂಡ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಇನ್ನೇನು ಒಂದೊಂದು ಗಣಪನನ್ನು ತೋರಿಸಿ ಅಲ್ಲಿ ತುಂಬ ಒಂದಕ್ಕೆ ಏರಿಯಾಗಿಂತ ಇನ್ನೊಂದು ಏರಿಯಾದಲ್ಲಿ ತುಂಬ ಡಿಫ್ರೆಂಟ್ ಆಗಿರಬೇಕು, ಒಂದು ಒಳ್ಳೊಳ್ಳೆ ಐಡಿಯಾಗಳನ್ನು ಬಳಸಿ ಸಾಕಷ್ಟು ಹಣ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಗಣೇಶನನ್ನು ಕೂರಿಸುವಂಥ ಎಲ್ಲ ಪ್ರಿಪ್ರೇಷನ್ಸನ್ನು ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಆದರೆ ಸ್ನೇಹಿತರೆ, ಈ ಒಂದು ಹಬ್ಬದ ಸಂದರ್ಭದಲ್ಲಿ ಒಂದು ಗಣೇಶನ ಹಬ್ಬ ಇನ್ನೊಂದು ದಿನ ಬಾಕಿ ಇರುವಂಥದ್ದು, ಅದಲ್ಲದೆ ಮತ್ತೆ ಈಗ ಈದ್ ದಿನ ಕೂಡ ಇರುವಂಥದ್ದು. ಈ ಎರಡು ಹಬ್ಬಗಳ ನಡುವೆ ಯಾವುದೇ ರೀತಿಯಾದಂಥ ಕೋಮು ಭಾವನೆಗೆ ಸಮಸ್ಯೆಗಳು ಬರಬಾರ್ದು ಅನ್ನೋ ರೀತಿಯಲ್ಲಿ ಪೊಲೀಸ್ ಇಲಾಖೆ ಸಜ್ಜನ್ನು ಮಾಡಿಕೊಂಡಿರುವಂಥದ್ದು. ಅದೇ ರೀತಿಯಾಗಿ ಕಳೆದ 15 ದಿನಗಳಿಂದ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿರುವಂತಹ ಶ್ರೀಮತ್ ಕುಮಾರ್ ಸಿಂಗ್ ಆಗಿರ್ಬೋದು, ಮತ್ತು BBMP ಕಮಿಷನರ್ ಆಗಿರುವಂತಹ ಮಹೇಶ್ ಅವರಿಬ್ಬರು ಕೂಡ, ಅದರಲ್ಲಿ ಪ್ರಮುಖವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಏನಿದೆ ಅದರಲ್ಲಿ ತಮ್ಮ ಠಾಣಾ ವ್ಯಾಪ್ತಿಗಳಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಈ ಒಂದು ಹಬ್ಬದ ಸಂದರ್ಭದಲ್ಲಿ ನಡೀಬಾರದು ಅಂತೇಳಿ ಸಾಕಷ್ಟು ಜಾಗ್ರತೆಯನ್ನು ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಿ 101 ರೂಲ್ಸನ್ನು ಕೊಟ್ಟಿದ್ದಾರೆ. ನೀವು ಎಲ್ಲ ರೂಲ್ಸ್ಗಳನ್ನು ಕೂಡ ಕಡ್ಡಾಯವಾಗಿ ಫಾಲೋ ಮಾಡಬೇಕು. ಈ ಒಂದು ಹಬ್ಬದ ಸಂದರ್ಭದಲ್ಲಿ ನೀವು ಈ ಸೆಲೆಬ್ರೇಷನ್ ಮಾಡುವಂಥ ಸಂದರ್ಭದಲ್ಲಿ ಸಣ್ಣ ಒಂದು ನ್ಯೂನತೆ ಸಮಸ್ಯೆ ಆದರೂ ಕೂಡ ಅದಕ್ಕೆ ನೀವು ಕೂಡ ಜವಾಬ್ದಾರರಾಗ್ತೀರಿ. ಹೀಗಾಗಿ ಹಬ್ಬದ ಆಚರಣೆ ಇರಲಿ, ಸಂಸ್ಕೃತಿ ಎಲ್ಲರೂ ಕೂಡ ಪಾಲನೆ ಮಾಡಬೇಕು. ಈ ಒಂದು ಹಬ್ಬವನ್ನು ದೊಡ್ಡ ಮಟ್ಟದಲ್ಲಿ ಎಲ್ಲರೂ ಕೂಡ ಮಾಡಲೇಬೇಕು. ಆದರೆ ಈ ಒಂದು ಹಬ್ಬದ ಸಂದರ್ಭದಲ್ಲಿ ಕೋಮು ಭಾವನೆಗಳಿಗೆ ಧಕ್ಕೆ ಬರುವಂಥ ರೀತಿಯಲ್ಲಿ ಘೋಷಣೆಗಳನ್ನು ಕೂಗುವಂಥದ್ದು, ಎಲ್ಲೋ ಒಂದು ಏರಿಯಾಗಳಲ್ಲಿ ಹೋಗಿ ಅಲ್ಲಿ ಪ್ರವೋಕ್ ಮಾಡುವಂಥದ್ದಾಗಿರ್ಬೋದು, ಕುಣಿದು ಕುಪ್ಪಳಿಸುವಂಥ ಸಂದರ್ಭದಲ್ಲಿ ಡಿಜೆಗಳನ್ನು ಬಳಸುವಂಥದ್ದಾಗಿರ್ಬೋದು, ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿ ಅದಕ್ಕೆ ಸಮಸ್ಯೆಗಳಿಗೆ ಬರುವ ರೀತಿಯಲ್ಲಿ ನೀವು ಅದು ಸೆಲೆಬ್ರೇಷನ್ ಮಾಡಿದ್ರೆ ಅಲ್ಲಿ ಪೊಲೀಸರೆಲ್ಲರೂ ಕೂಡ ನಿಮ್ಮ ಮೇಲೆ ಕ್ರಮವನ್ನು ಕೈಗೊಳ್ತಾರೆ. ಆದರೆ ಪೊಲೀಸರು ಹೇಳ್ತಾ ಇರುವಂಥದ್ದು ಒಂದೇ, ನೀವು ಹಬ್ಬವನ್ನು ಆಚರಣೆ ಮಾಡಿ. ಈಗಾಗಲೇ ಏನು ಒಂದು ಗೈಡ್ಲೈನ್ಸನ್ನು ಕೊಟ್ಟಿದ್ದಾರೆ ಅವೆಲ್ಲವೂ ಕೂಡ BBMP ಆಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎಲ್ಲರಿಂದಲೂ ಕೂಡ ಒಂದು ಪರ್ಮಿಷನ್ ತೆಗೆದುಕೊಂಡು ನಿಮಗೆ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಏರಿಯಾಗಳನ್ನು ಗಣೇಶನನ್ನು ಕೂರಿಸಿ ಒಂದು ವಾರದ ಮಟ್ಟಿಗಾಗಿ ಅಂತೇಳಿ ಅವರು ಇಂತಿಷ್ಟು ದಿನಗಳು ಅಂತ ಹೇಳಿ ಪ್ಲ್ಯಾನನ್ನು ಮಾಡಿಕೊಡುವಂಥದ್ದು. ಅದೇ ರೀತಿಯಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಈಗ ಕಳೆದ ಸುಮಾರು ಒಂದು ವಾರದ ಹಿಂದೆಯೇ ಒಂದು ಶಾಂತಿ ಸಭೆಗಳನ್ನು ಡಿವಿಷನ್ ವೈಸ್ ಎಲ್ಲ ಕೂಡ DCP ಮಟ್ಟದ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯಲ್ಲಿ ಒಂದು ಶಾಂತಿ ಸಭೆಯನ್ನು ಎಲ್ಲ ಒಂದು ಧರ್ಮದವರನ್ನು ಕರೆಸಿ ಅಲ್ಲಿ ಶಾಂತಿ ಸಭೆಯನ್ನು ಮಾಡಿ ತಮ್ಮ ಹಬ್ಬದ ಆಚರಣೆಗಳಲ್ಲಿ ಎಲ್ಲರೂ ಕೂಡ ಸೌಹಾರ್ದಯುತವಾಗಿ ಎಲ್ಲರೂ ಕೂಡ ಆ ಹಬ್ಬನ ಆಚರಣೆ ಮಾಡಬೇಕು ಅಂತ ಕೂಡ ಹೇಳಿದಾರಂಥದ್ದು. ಅದೇ ರೀತಿಯಾಗಿ ಎಲ್ಲರೂ ಕೂಡ ಸಕಾರಾತ್ಮಕವಾಗಿ ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ಮತ್ತು ಅದಲ್ಲದೆ ಪೊಲೀಸ್ ಕಮಿಷನರ್ ಶ್ರೀಮಂತ್ ಕುಮಾರ್ ಸಿಂಗ್ ಪ್ರಮುಖವಾಗಿ ಇವತ್ತು ACP ಮತ್ತು ಇನ್ಸ್ಪೆಕ್ಟರ್ಗಳ ಜೊತೆಯಲ್ಲಿ ಕೂಡ ಒಂದು ಮೀಟಿಂಗನ್ನು ಮಾಡಿದ್ದಾರೆ. ಯಾವುದೇ ರೀತಿಯಲ್ಲಿ ಅತಿ ಸೂಕ್ಷ್ಮ ಪ್ರದೇಶಗಳಂತೇಳಿ ಬೆಂಗಳೂರಲ್ಲಿ ಪರಿಗಣನೆ ಮಾಡಿಕೊಂಡಿರುವಂಥದ್ದು, ಅದರಲ್ಲಿ ಅನ್ಯ ಧರ್ಮೀಗಳಿರುವಂತಹ ಜಾಗಗಳಲ್ಲಿ ಗಣೇಶ ಕೂರಿಸುವಂಥದ್ದಾಗಿರ್ಬೋದು, ಇದೇ ಏರಿಯಾದಲ್ಲಿ ಗಣೇಶನ ಮೆರವಣಿಗೆ ಹೋಗಬೇಕು, ಅದೇ ಏರಿಯಾದ ಗಣೇಶ ಹೋಗಿ ಅಲ್ಲಿ ವಿಸರ್ಜನೆ ಆಗಬೇಕು ಅಂತೇಳಿ ಈಗಾಗಲೇ ಒಂದು ರೂಟ್ ಮ್ಯಾಪನ್ನು ಈಗ ಅಧಿಕಾರಿಗಳು ಕೂಡ ಪೊಲೀಸ್ ಅಧಿಕಾರಿಗಳು ರೆಡಿ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಇಂಪಾರ್ಟೆಂಟ್ ಅಂತಂದರೆ ಟ್ಯಾನಿ ರೋಡಲ್ಲಿ ಗಣೇಶನ ಮೆರವಣಿಗೆ ಹೋಗುತ್ತೆ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಹದ್ದಿನ ಕಣ್ಣನ್ನು ಇಟ್ಕೊಂಡಿರ್ತಾರೆ. ಯಾಕಂದರೆ ಇಡೀ ಒಂದು ಟ್ಯಾನಿ ರೋಡಿಂದ ಹಿಡಿದು ಮತ್ತು ಇಲ್ಲಿ ಪ್ರಮುಖವಾಗಿ ನಾಗವಾರ ಜಂಕ್ಷನ್ ಮಾರ್ಗವಾಗಿ ಹೊರಡುವಂಥದ್ದು, ಟ್ಯಾನಿ ರೋಡ್ ಮಾರ್ಗವಾಗಿ ಇಲ್ಲಿಗೆ ಹಡ್ಸನ್ ಸರ್ಕಲ್ವರೆಗೂ ಕೂಡ ಏನೊಂದು ಮೂವ್ಮೆಂಟ್ ಇರುತ್ತೆ, ಮೇಕ್ರಿ ಸರ್ಕಲ್ ಮಾರ್ಗ ಅಂತೇಳಿ ಈಗ ರೂಟ್ ಮ್ಯಾಪ್ ಮಾಡ್ಕೊಂಡಿದ್ದಾರೆ. ಆ ರೂಟಲ್ಲಿ ಇರುವಂಥ ಗಣೇಶನ ಮೆರವಣಿಗೆ ಹೋಗುವಂಥ ಸಂದರ್ಭದಲ್ಲಿ ಪೊಲೀಸರು ಸಾಕಷ್ಟು ಕಟ್ಟೆಚ್ಚರವನ್ನು ವಹಿಸಿಕೊಂಡಿದ್ದಾರೆ. ಮೊನ್ನೆ ಸರ್ಪ್ರೈಸ್ ವಿಸಿಟ್ ಕಮಿಷನರ್ ಕೂಡ ಆ ಸ್ಪಾಟ್ಗೆ ಹೋಗಿ ಟ್ಯಾಲಿ ರೋಡನ್ನು ಈಗ ಆಲ್ರೆಡಿ ರೂಟ್ ಮ್ಯಾಪನ್ನು ಹಾಕಿ ಅಲ್ಲಿ ಆ ಗಣೇಶನನ್ನು ಕೂರಿಸುವಂಥ ಆಯೋಜಕರೇನಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಕಟ್ಟೆಚ್ಚರವನ್ನು ಒಂದು ಸೂಚನೆಯನ್ನು ವಾರ್ನಿಂಗನ್ನು ಕೂಡ ಕೊಟ್ಟಿರುವಂಥದ್ದು. ಏನಂತಂದರೆ ತಮ್ಮ ಹಬ್ಬದ ಆಚರಣೆಯ ಸಂದರ್ಭದಲ್ಲಿ ಯಾರು ಆಯೋಜನೆಯನ್ನು ಮಾಡ್ತಾರೋ ಅವರೆಲ್ಲರೂ ಕೂಡ ಕಡ್ಡಾಯವಾಗಿ ಡಿಪಾರ್ಟ್ಮೆಂಟ್ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಯಾವ ರೀತಿಯನ್ನು ಹೇಳ್ತಾರೆ ಅದೇ ರೀತಿಯಾಗಿ ನೀವೆಲ್ಲರೂ ಕೂಡ ಅದಕ್ಕೆ ಪಾಲನೆಯನ್ನು ಮಾಡಬೇಕಾಗುತ್ತೆ.
ನೀವೆಲ್ಲರೂ ಕೂಡ ನಿಯಮವನ್ನು ಉಲ್ಲಂಘನೆ ಮಾಡಿ ತಮ್ಮ ಸಮಸ್ಯೆಗಳನ್ನು ಬರುವ ರೀತಿಯಲ್ಲಿ ಯಾರು ಕೂಡ ಸೃಷ್ಟಿ ಮಾಡಿಕೊಳ್ಬಾರ್ದು ಅನ್ನೋ ರೀತಿಯಲ್ಲಿ ಅವ್ರಿಗೂ ಹೇಳಿದ್ದಾರೆ. ಮತ್ತು ಆಯಾ ಭಾಗದ ಆ ಜಾಗದಲ್ಲಿರುವಂತಹ ಬೇರೆ ಧರ್ಮೀಯ ಅಂದರೆ ಅನ್ಯ ಧರ್ಮೀಯ ಅವರ ಮುಖಂಡರನ್ನು ಕೂಡ ಕರೆದು ಅವರಿಗೂ ಕೂಡ ತಮ್ಮ ಏರಿಯಾಗಳಿದ್ದಾರೆ ಅವ್ರ ಮುಖಂಡರನ್ನ ಕರೆದು ಎಲ್ಲರೂ ಕೂಡ ಸಹಕಾರದ ರೀತಿಯಲ್ಲಿ ಸೌಹಾರ್ದದ ರೀತಿಯಲ್ಲಿ ನೀವು ಕೂಡ ಅದಕ್ಕೆ ಸಹಕಾರ ಕೊಡುವ ಮೂಲಕವಾಗಿ ಎಲ್ಲರೂ ಕೂಡ ಇದರಲ್ಲಿ ಒಗ್ಗಟ್ಟಾಗಿ ಯಾವುದೇ ಸಮಸ್ಯೆಗಳ ಬರದ ರೀತಿಯಲ್ಲಿ ಇಬ್ಬರು ಕೂಡ ಪರಸ್ಪರ ಮಾತುಕತೆಯನ್ನು ನಡೆಸ್ಕೊಂಡು ಹಬ್ಬಗಳನ್ನು ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡಿ ಎಲ್ಲರೂ ಕೂಡ ತುಂಬ ಸಂತೋಷವಾಗಿರಬೇಕು ಅನ್ನೋ ರೀತಿಯಲ್ಲಿ ಅವರು ಕೂಡ ಕಮಿಷನರ್ ಸೂಚನೆ ಕೊಟ್ಟಿದ್ದಾರೆ. ಗಣೇಶನ ಮೆರವಣಿಗೆ ಟ್ಯಾನಿ ರೋಡ್, ಶಿವಾಜಿನಗರ ಆಗಿರ್ಬೋದು, ಈ ಕಡೆ ಗೌರಿಪಾಳ್ಯ, ಚಾಮರಾಜಪೇಟೆ ಆಗಿರ್ಬೋದು, ಪಾದರಾಯನಪುರ ಭಾಗಗಳಾಗಿರ್ಬೋದು, ಈ ಒಂದು ಜಾಗಗಳಲ್ಲಿ ಹೆಚ್ಚು ಪೊಲೀಸ್ ಅಲರ್ಟ್ ಇರಬೇಕು. ಇದನ್ನು ಬಹಳ ಸೂಕ್ಷ್ಮ ಪ್ರದೇಶ ಅಂತೇಳಿ ಪೊಲೀಸರು ಪರಿಗಣನೆ ಮಾಡಿ ಎಲ್ಲ ಒಂದು ರೂಟನ್ನು ಐಡೆಂಟಿಫೈಯನ್ನು ಈಗ ಪೊಲೀಸರು ಮಾಡಿರುವಂಥದ್ದು. ಅದೇ ರೀತಿಯಾಗಿ ಯಾರೇ ಇರಲಿ, ಒಂದು ವೇಳೆ ಏನಾದರೂ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಪ್ರಚೋದನೆ ಬರುವಂಥ ರೀತಿಯಲ್ಲಿ ಅದನ್ನು ಒಂದು ಟ್ವೀಟ್ ಮಾಡುವಂಥದ್ದಾಗಿರ್ಬೋದು, ಒಂದು ಪೋಸ್ಟ್ ಮಾಡುವಂಥದ್ದಾಗಿರ್ಬೋದು, ಏನೇ ಮಾಡಿದ್ರು ಕೂಡ ನಿಮ್ಮ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಡ್ತಾರೆ. ಇದೇ ಹಬ್ಬದ ಸಂದರ್ಭದಲ್ಲಿ ಇದನ್ನೇ ಕೆಲವರು ಬಂಡವಾಳ ಮಾಡಿಕೊಂಡಂಥ ಕಿಡಿಗೇಡಿಗಳು ಇದರಲ್ಲಿ ಎರಡೂ ಧರ್ಮದ ನಡುವೆ ತಂದಿಕ್ಕಿ ತಮಾಷೆ ನೋಡುವಂಥದ್ದಾಗಿರ್ಬೋದು, ಗಲಾಟೆ ತಂದಿಡುವಂಥ ವಿಚಾರಗಳಾಗಿರ್ಬೋದು, ಮತ್ತೆ ಒಂದು ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಅಲ್ಲಿ ಪ್ರಚೋದನೆಯ ಕುರಿತು ಘೋಷಣೆಗಳನ್ನು ಕೂಗುವಂಥದ್ದಾಗಿರ್ಬೋದು, ಈ ರೀತಿ ಕೆಲವರು ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹೀಗಾಗಿ ಅಂಥವರ ಮೇಲೆ ನಿಗಾ ವಹಿಸಿ ಪೊಲೀಸರು ಎಲ್ಲ ಒಂದು ಬಂದೋಬಸ್ತ್, ಒಂದು ಗಣೇಶನನ್ನು ಮೆರವಣಿಗೆ ಹೋಗುವಂಥದ್ದಾಗಿರ್ಬೋದು, ವಿಸರ್ಜನೆ ಮಾಡುವಂಥದ್ದಾಗಿರ್ಬೋದು ಅಥವಾ ಪ್ರತಿಷ್ಠಾಪನೆ ಮಾಡುವಂಥ ವಿಚಾರ ಆಗಿರ್ಬೋದು, ಎಲ್ಲ ಕೂಡ ಆ ಒಂದು ಜಾಗಗಳಲ್ಲಿ ಪೊಲೀಸರು ತಮ್ಮ ಹದ್ದಿನ ಕಣ್ಣಿಟ್ಟಿರ್ತಾರೆ. ಅಲ್ಲಲ್ಲಿ ಪೊಲೀಸರು ಬಂದೋಬಸ್ತನ್ನು ಮಾಡ್ಕೊಳ್ತಾರೆ. ನಿಮ್ಮನ್ನ ಎಲ್ಲರ ಮೇಲೆ ಕೂಡ ಯಾರ್ಯಾರು ಗಣೇಶನನ್ನು ಕೂರಿಸಿ ಎಲ್ಲರ ಮೇಲೆ ಕೂಡ ಪೊಲೀಸರು ತಮ್ಮ ಮೇಲೆ ನಿಗಾವನ್ನು ವಹಿಸಿರ್ತಾರೆ ಅನ್ನೋ ಮೂಲಕವಾಗಿ ಎಲ್ಲರೂ ಗಣೇಶನ ಹಬ್ಬವನ್ನು ಆಚರಣೆ ಮಾಡುವ ಮೂಲಕವಾಗಿ ಒಳ್ಳೆಯ ಸಂದೇಶ, ಜೊತೆಗೆ ಹಬ್ಬದ ಸಂಭ್ರಮ ಮತ್ತು ಎಲ್ಲ ರೀತಿಯ ಸಾಂಸ್ಕೃತಿಕ ಈ ಒಂದು ಗಣೇಶನ ಹಬ್ಬದ ಆಚರಣೆ ಏನಿದೆ, ಈ ಹಬ್ಬದ ಆಚರಣೆ ಎಲ್ಲರಿಗೂ ಕೂಡ ಒಂದು ಸಂಕೇತವಾಗಿ, ಎಲ್ಲರೂ ಕೂಡ ಒಳ್ಳೆಯ ಅಭಿಪ್ರಾಯವಾಗಿ, ಎಲ್ಲರೂ ಕೂಡ ಅದರಲ್ಲಿ ಸಮಸ್ಯೆಗಳ ಬರದ ರೀತಿಯಲ್ಲಿ ಎಲ್ಲರೂ ಕೂಡ ಅದನ್ನು ಸಂಭ್ರಮವನ್ನು ಮಾಡಬೇಕು ಅನ್ನೋ ರೀತಿಯಲ್ಲಿ ಈಗ ಪೊಲೀಸರು ಅವ್ರಿಗೆಲ್ಲರೂ ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು ಅಂತೇಳಿ ಈಗಾಗಲೇ 101 ರೂಲ್ಸ್ ಕೊಟ್ಟಿದ್ದಾರೆ. ಈ 101 ರೂಲ್ಸಲ್ಲಿ ಒಂದು ಎಲ್ಲನೂ ಪಾಲನೆ ಮಾಡುವ ಮೂಲಕವಾಗಿ ಹಬ್ಬದ ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ಸಮಸ್ಯೆಗಳು ಯಾವುದೇ ರೀತಿಯಾದ ಬರಬಾರ್ದು ಅಂತೇಳಿ ಪೊಲೀಸರು ಈ ಬಾರಿ ಸಾಕಷ್ಟು ಬಂದೋಬಸ್ತ್ ಕಟ್ಟೆಚ್ಚರ ವಹಿಸುವ ಮೂಲಕವಾಗಿ ತಮ್ಮ CC ಕ್ಯಾಮ್ರಾಗಳು ತಮ್ಮ ಏರಿಯಾಗಳಲ್ಲಿ ಏನು ಅಬ್ಸರ್ವೇಷನ್ ಇದೆ ಇವೆಲ್ಲವನ್ನು ಕೂಡ ಮಾನಿಟರಿಂಗ್ ಪೊಲೀಸರು ಮಾಡ್ತಾ ಇರ್ತಾರೆ. ಎಲ್ಲರೂ ಕೂಡ ಎಚ್ಚೆತ್ತುಕೊಂಡು ಮುನ್ನೆಚ್ಚರಿಕಾ ಕ್ರಮವಾಗಿ ಒಂದು ಬೆಸ್ಕಾಂ ವಿಜಿಲೆನ್ಸ್ ಆಗಿರ್ಬೋದು, ಫೈರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, BBMP ಇಲಾಖೆ ಆಗಿರ್ಬೋದು, ಪ್ರತಿಯೊಬ್ಬರೂ ಕೂಡ ತಮ್ಮ ಗಣೇಶನ ಕುಡಿಸುವಂಥ ವಿಚಾರದಿಂದ ಹಿಡಿದು ಪ್ರತಿಷ್ಠಾಪನೆ ಮಾಡೋದ್ರಿಂದ ಹಿಡಿದು ವಿಸರ್ಜನೆ ಮಾಡುವ ಹಂತದವರೆಗೂ ಕೂಡ ತಮ್ಮ ಎಲ್ಲ ಒಂದು ಡಿವಿಷನನ್ನು ನೀವು ನೋಡ್ಕೊಳ್ತಾರೆ. ಅದೇ ಕಾರಣಕ್ಕೋಸ್ಕರ ತಾವು ಎಲ್ಲ ಒಂದು ಡಿಪಾರ್ಟ್ಮೆಂಟ್ಗೆ ಒಂದು ಮನವಿಯನ್ನು ತೆಗೆದುಕೊಂಡ್ಬಿಟ್ರೆ ಯಾವುದೇ ರೀತಿಯ ಸಮಸ್ಯೆಗಳು ನಿಮಗೂ ಕೂಡ ಇರೋದಿಲ್ಲ. ಎಲ್ಲ ಕಾನೂನನ್ನು ಪಾಲನೆ ಮಾಡುವ ಮೂಲಕವಾಗಿ ನೀವು ಕೂಡ ಒಳ್ಳೆ ರೀತಿಯ ಸಂದೇಶವನ್ನು ಕೊಡುವ ಮೂಲಕವಾಗಿ ಎಲ್ಲರೂ ಕೂಡ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅನ್ನೋದ್ರ ಮೂಲಕವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲರೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ಒಂದು ಗಣೇಶನ ಹಬ್ಬದ ವಿಚಾರಣೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ನ ರೂಲ್ಸು ಮತ್ತು ಯಾವ ರೀತಿ ಎಲ್ಲ ಅವರು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅನ್ನೋ ಬಗ್ಗೆ ನಿಮ್ಮ ಮಾಹಿತಿಯನ್ನು ಹಂಚ್ಕೊಂಡಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನ್ಯೂಸ್ 18 ಕನ್ನಡ ಫೇಸ್ಬುಕ್ ಮತ್ತು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.